ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಮೊನ್ನೆ ನೀರಿಗೆ ಸುಮಾರು ದೂರ ಹೋಗ್ತಿದ್ವಿ, ಬೋರ್ವೆಲ್ಗೆ, ಕೆರೆಗೆಲ್ಲ ಹೋಗ್ತಿದ್ವಿ. ಈಗ ತುಂಬಾ ಅನುಕೂಲವಾಗಿದೆ ನಮಗೆ, ಏನು ತೊಂದರೆ. ನೀರು ಬೆಳಿಗ್ಗೆ ಸಂಜೆ ಬಿಟ್ಟರೆ ಸಿಗುತ್ತೆ ನಮಗೆ ನೀರು. ಈಗೇನು ಇದಿಲ್ಲ. ನರೇಂದ್ರ ಮೋದಿ ಅವರು ನೀರು ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತೀವಿ ಸರ್. ನೀರಿಗೆಲ್ಲ ತುಂಬಾ ತೊಂದರೆ ಆಗ್ತಿತ್ತು. ದೂರದಿಂದೆಲ್ಲ ತರ್ತಿದ್ದು, ಮತ್ತೆ ಅಕ್ಕಪಕ್ಕದ ಬಾವಿ ಇದ್ರೆ ಅದರಲ್ಲಿ ಕೇಳ್ಕೊಂಡು ಬರ್ತಿದ್ದು. ಈಗ ನೀರಿಗೆ ಏನು ತೊಂದರೆ ಇಲ್ಲ. ನೀರು ಸಂಜೆ ಬೆಳಿಗ್ಗೆ ಬಿಡ್ತಾರೆ. ನೀರಿಗೆ ಏನು ತೊಂದರೆ ಇಲ್ಲ. ಈಗ ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿಗೆ ಧನ್ಯವಾದಗಳು. ಅಲ್ಲಿ ಬೋರ್ಲ್ ಹತ್ರ ಹೋಗ್ತಾ ಇದ್ದು, ಕೆಳಗಡೆ ಸ್ವಲ್ಪ ದೂರ ಆಗುತ್ತೆ ಅಲ್ಲಿ. ಈಗ ಪರವಾಗಿಲ್ಲ, ಮನೆ ಬಾಗಿಲಿಗೆ ನೀರಿದೆ, ತೊಂದರೆ ಏನೂ ಇಲ್ಲ. ಈಗ ಇದಕ್ಕೆ ಸರ್ಕಾರ ಮತ್ತೆ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳು. ಒದಗಿಸ್ತಿದ್ದು, ಆದರೆ ವಿದ್ಯುತ್ ವ್ಯತ್ಯಯದ ಕಾರಣದಿಂದಾಗಿ ಅವರಿಗೆ ಕೂಲಿ ಕಾರ್ಮಿಕರು ಏನು ಬೆಳಗಿನ ಸಂದರ್ಭದಲ್ಲಿ ಕೂಲಿ ಕೆಲಸಕ್ಕೆ ಹೋಗ್ತಿರೋ ಆ ಸಂದರ್ಭದಲ್ಲಿ ಕುಡಿಯೋ ನೀರನ್ನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅವರಿಗೆ ತೊಂದರೆ ಆಗ್ತಿತ್ತು. ಬಟ್ ಈಗ ಜಲ್ ಜೀವನ್ ಮಿಷನ್ ಯೋಜನೆ ಅಡಿ ಓವರ್ ಟ್ಯಾಂಕ್ ನಿರ್ಮಿಸಿರೋದ್ರಿಂದ ವಿದ್ಯುತ್ ವ್ಯತ್ಯಯ ಆದ್ರೂ ಪರವಾಗಿಲ್ಲ, ಬೆಳಿಗ್ಗೆ ಮತ್ತು ರಾತ್ರಿ ಸಂದರ್ಭದಲ್ಲಿ ಅವರಿಗೆ ಕುಡಿಯೋ ನೀರನ್ನು ಸಮರ್ಪಕ್ಕೆ ಒದಗಿಸ್ತಾ ಇದ್ದೀವಿ. ಈ ಯೋಜನೆ ಅನುಷ್ಠಾನಗೊಳಿಸಲಾಗಿ ಸಾರ್ವಜನಿಕರಿಗೆ ಮತ್ತು ಪ್ರಭುನಗರ ಗ್ರಾಮಸ್ಥರಿಗೆ ತುಂಬಾ ಸಂತೋಷವಾಗಿದೆ. ಪ್ರತಿಯೊಬ್ಬರ ಪರೇಡ್ 55 LPCD ಅಂತ ಎಲ್ಲರಿಗೂ ಸಹ ಕುಡಿಯೋದನ್ನ ಸಮರ್ಪಕವಾಗಿ ಒದಗಿಸ್ತಾ ಇದ್ದೀವಿ. ಇವತ್ತು ಯೋಜನೆ ಫಲಪ್ರದವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಹಕಾರ ಆಗಿದೆ. ಪ್ರತಿ ಗ್ರಾಮದಲ್ಲೂ ಕೂಡ ನಾವು ಇವತ್ತು JJM ಬಂದ ಮೇಲೆ ಪ್ರತಿ ಮನೆಗೂ ಕೂಡ ಏನು ನೀರು ಪೋಲಾಗದ ರೀತಿ ನಿಯಮಿತವಾಗಿ ನೀರನ್ನ ಸದ್ಬಳಕೆ ಮಾಡಬೇಕು ಅಂತ ಹೇಳಿ ಇಂಥ ಯೋಜನೆ. ಮತ್ತೆ ಜನರಿಗೆ ಹಿಂದೆ ಕುಡಿಯೋ ನೀರು ಸಮಸ್ಯೆ ಆಗ್ತಿತ್ತು. ಈ JJM ಬಂದ ಮೇಲೆ ಏನು ಹಳ್ಳದ ಮನೆ, ತಗ್ಗಿನ ಮನೆ ಇರ್ಬೋದು ಅಥವಾ ಎತ್ತರದಲ್ಲಿ ವಾಸ ಮನೆ ಇರ್ಬೋದು, ಒಂದೇ ಪ್ರಮಾಣದಲ್ಲಿ ನೀರು ಸಕಾಲದಲ್ಲಿ ಹೋಗೋದ್ರಿಂದ ಜನರಿಗೆ ತುಂಬಾ ಖುಷಿ ತಂದಿದೆ. ಇದು ನಮ್ಗೆ ಅತ್ಯಂತ ಪರಿಣಾಮಕಾರಿಯಾಗಿ ನಡೀತಾ ಇದೆ. ಯಾಕಂದ್ರೆ ಇದು 11 ವರ್ಷದ ಸರ್ಕಾರದಲ್ಲಿ ನಮಗೆ 33% ಮಹಿಳಾ ಮೀಸಲಾತಿಯನ್ನ ನಮ್ಮ ನರೇಂದ್ರ ಮೋದಿ ಸರ್ಕಾರದಿಂದ ನಮ್ಗೆ ದೊರಕ್ತಾ ಇದೆ. ಮುಂಚೆಯಾಗಿ ನಮ್ಗೆ ಸ್ವತಂತ್ರ ಬಂದು ಇಷ್ಟು ವರ್ಷ ಆಗಿದ್ರು ಕೂಡ ನಮ್ಗೆ ಮಹಿಳಾ ಮೀಸಲಾತಿ ಅಂತ ಸಿಕ್ಕಿರ್ಲಿಲ್ಲ. ನಾವು ರಾಜಕೀಯವಾಗಿ ನಾವು ಲೋಕಸಭೆಗೂ ವಿಧಾನಸಭೆಗೂ ಪ್ರವೇಶಿಸಬೇಕು ಅಂದಾಗ ನಮಗೆ ಮಹಿಳಾ ಮೀಸಲಾತಿ ಸಿಗ್ತಿರ್ಲಿಲ್ಲ. ಈ ಮೊದಲನೇ ಬಾರಿ ನಮಗೆ 33% ಮಹಿಳಾ ಮೀಸಲಾತಿಯನ್ನ ನಮ್ಮ ನರೇಂದ್ರ ಮೋದಿ ಸರ್ಕಾರವು ನಮಗೆ ತಂದುಕೊಟ್ಟಿದೆ. ಸಲ್ಫರ್ ಇದೆಲ್ಲದಕ್ಕೂ ಕೂಡ ಬೆಳಗ್ಬೇಕು. ಅದನ್ನ ನಾವು ಸಂಶೋಧನೆ ಮಾಡಿ ಬುಕ್ ಎಲ್ಲ ಹಾಕಿದ್ದೀವಿ. ಲಘು ಪೋಷಕಾಂಶಗಳು ಯಾವ ಥರ ಬಳಸಬೇಕು, ಅದೇ ರೀತಿ ಕೀಟನಾಶಕಗಳು ಯಾವ ಥರ ಬಳಸಬೇಕು ಎಲ್ಲ ಹೇಳ್ಕೊಟ್ರು. ನಾವು ಮುಖ್ಯವಾಗಿ ಕೋಲಾರ ತಾಲೂಕಿನಲ್ಲಿ ಟೊಮೊಟೊ, ಆಲೂಗಡ್ಡೆ ಎಲ್ಲ ಥರದ ತರಕಾರಿ ಬೆಳಿತೇವೆ. ಈಗ ಸದ್ಯಕ್ಕೆ ನನ್ನ ತೋಟದಲ್ಲಿ ಟೊಮೊಟೊ ಇದೆ, ಕೊತ್ತಂಬರಿ ಸೊಪ್ಪಿದೆ, ಅದೇ ರೀತಿ ಗಡ್ಡೆಕೋಸು ಬೆಳೀತಿದ್ದೇವೆ. ಈಗ ಲಘು ಪೋಷಕಾಂಶಗಳಂತ ಬಂದರೆ ನಾವು ಗಿಡ ಬೆಳವಣಿಗೆಯಿಂದ ಹಿಡಿದು ಗಿಡ ಕಟಾವು ತನಕ ನಾವು ಲಘು ಪೋಷಕಾಂಶ ಬಳಸೋದ್ರಿಂದ ಗಿಡಗಳು ಉತ್ತಮವಾಗಿ ಕ್ವಾಲಿಟಿ ಬರುತ್ತೆ, ಕಾಯಿ ಅದೇ ರೀತಿ ಉತ್ತಮ ಬೆಳವಣಿಗೆ ಬರುತ್ತದೆ. ನಮಗೆ ತುಂಬ ಅನುಕೂಲ ಆಗ್ತಾಯಿದೆ ಸರ್. ಈ ಹೂನ ವೇಸ್ಟ್ ಆಗೋಂಥ ಹೂನ ನಾವು ಕಿತ್ತು ಸೇಫ್ಟಿಯಾಗಿ ಒಣಗಿಸಿ ಪೌಡ್ರ್ ಮಾಡಿ
ಈಗ ಸುಮಾರು ಒಂದು 10 ಅಗರಬತ್ತಿ ಸೆಂಟು ಸುಮಾರು ಒಂದು 20 ವೆರೈಟಿಯಸ್ಸು ಮಾಡ್ಬೋದು ಅಂತ ಹೇಳ್ತಾವ್ರೆ ಅಭಿಯಾನದಲ್ಲಿ. ತುಂಬ ಅನುಕೂಲ. ರೇವಂತರಾಗಿ ಅಷ್ಟೇ ಗಂಭೀರವಾಗಿ ಅಭಿನಯಿಸಿದ್ದಾರೆ. ಮತ್ತೆ ಬಂದಾಗ ಮಣಿ ರಾಮಚಂದ್ರ ಅವರ ಗಣೇಶ ಸೀರೀಸ್ ಗಣೇಶ ಐ ಲವ್ ಯು, ಗಣೇಶನ ಮದುವೆ, ಗಣೇಶನ ಗಲಾಟೆ, ಗಣೇಶ ಸುಬ್ರಹ್ಮಣ್ಯ, ಇದರಲ್ಲಿ ನವಿರಾದ ಹಾಸ್ಯದ ಒಂದು ಗೌರಿ ಗಣೇಶ, ಇದೆಲ್ಲ ನವಿರಾದ ಹಾಸ್ಯವನ್ನು ಸಹ ಅವರು ತೋರಿಸಿದ್ದಾರೆ. ಹಾಗೆಯೇ ಭಕ್ತಪ್ರಹ್ಲಾದದಲ್ಲಿ ರಾಜ್ಕುಮಾರ್ ಅವರ ಜೊತೆ ಹಿರಣ್ಯಕಶಿಪು ಜೊತೆ ನಾರದನಾಗಿ ಅವರು ಪಾತ್ರ ಮಾಡಿದ್ದನ್ನು ಇವತ್ತು ಮರೆಯೋಕ್ಕಾಗಲ್ಲ. ಹಾಗೆ ನಾರದ ವಿಜಯ ಮತ್ತು ಭಕ್ತಪ್ರಹ್ಲಾದ ಎರಡರಲ್ಲೂ ನಾರದನ ಪಾತ್ರ ಮಾಡಿದ್ದಾರೆ. ಹಾಗೆ ಕಲ್ಲರಳಿ ಹೂವಾಗಿ ಸಿನಿಮಾದಲ್ಲಿ ಆ ನಾಯಕನ ತಂದೆಯ ಪಾತ್ರಕ್ಕೆ ಚಿತ್ರದುರ್ಗದ ಮದಕರಿ ನಾಯಕನ ಆ ಒಂದು ಕಥೆಯ ಇದರಲ್ಲಿ ಅವರು ಜಾನಪದ ನಾಯಕನಾಗಿ ಅವರು ಮಿಂಚಿದ್ದಾರೆ. ಹೀಗೆ ಐತಿಹಾಸಿಕ ಪೌರಾಣಿಕ ಎಲ್ಲವನ್ನು ಇಲಾದ ಅಭಿನಯಿಸಿದ್ದಾರೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.